ಶಿವಮೊಗ್ಗ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿರೋಂಥ ಈ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನು ಇವತ್ತು ಹೋಮ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ಹಿತೈಷಿಗಳ ಆಶೀರ್ವಾದದಿಂದ ಕಚೇರಿ ಇವತ್ತು ಉದ್ಘಾಟನೆ ಆಗಿದೆ. 5 ಜನ ಮುತ್ತೈದೆಯರು, ನನಗೆ ಹೆಣ್ಮಕ್ಳದ್ದು ಭಾಳ ಪ್ರೀತಿ. 5 ಜನ ಮುತ್ತೈದೆಯರು ದೀಪವನ್ನು ಬೆಳಗೋದ್ರ ಮುಖಾಂತರ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ನನಗೆ ತುಂಬ ಸಂತೋಷ. ಎಲ್ಲ ಪಕ್ಷದ ಪ್ರಮುಖರು, ಕೇವಲ ಭಾರತೀಯ ಜನತಾ ಪಾರ್ಟಿಯವರಲ್ಲ, ಜನತಾದಳ ಎಲ್ಲರೂ ಕೂಡ ಸೇರಿಕೊಂಡು, ಸಾಮಾಜಿಕ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ನನಗೆ ಶುಭವನ್ನು ಕೋರಿದ್ದಾರೆ. ಈ ಲೋಕಸಭಾ ಚುನಾವಣೆ ಗೆದ್ದು ಬಂದೇ ಬರ್ತೀರಿ ಮತ್ತು ನರೇಂದ್ರ ಮೋದಿಯವ್ರ ಹತ್ರ ನೀವು ಹೋಗೇ ಹೋಗ್ತೀರಿ. ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗ್ತಾರಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಕೈ ಎತ್ತುತ್ತೀರಿ, ನಾವು ನಿಮ್ಗೆ ಬೆಂಬಲ ಅನ್ನೋಂಥ ಘೋಷಣೆಯನ್ನು ಇವತ್ತೆಲ್ಲರೂ ಕೂಡ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಬರುವಂಥ ದಿನ ಉಳಿದೆಲ್ಲ ಅಂಶಗಳು ನಿಮ್ಮ ಗಮನಕ್ಕೆ ತರ್ತೇನೆ. ನಾನು ಆರಂಭದಿಂದ ಲೋಕಸಭಾ ಸ್ಪರ್ಧೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ ದಿನದಿಂದಲೂ ಕೂಡ ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇದ್ದಿದ್ದೇನು ಅಂದರೆ, ನೀವು ಯಾವ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡಲೇಬೇಕು, ವಾಪಸ್ ಹೋಗಬೇಡಿ, ಈ ಮಾತನ್ನು ಹೇಳ್ತಾ ಬಂದರು. ನಾನಿಲ್ಲಪ್ಪ, ನೀವು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಬಂದೆ. ನರೇಂದ್ರ ಮೋದಿಯವರು ಶಿವಮೊಗ್ಗ ಬಂದಾಗ ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ತಿರೋ ಇಲ್ಲೋ ಅಂತ ಅನೇಕರು ಕೇಳಿದ್ರು. ನರೇಂದ್ರ ಮೋದಿಯವರು ಕಾರ್ಯಕ್ರಮಕ್ಕೆ ನಾನು ಹೋದರೆ ನರೇಂದ್ರ ಮೋದಿಯವರು ಅಲ್ಲಿ BJP ಅಭ್ಯರ್ಥಿ ರಾಘವೇಂದ್ರ ಅವರಿಗೆ ವೋಟ್ ಕೇಳ್ತಾರೆ. ಆವಾಗ ನೀವೇನು ಮಾಡ್ತೀರಿ ಅಂತ ಎಲ್ಲರೂ ಕೇಳಿದ್ದಕ್ಕೋಸ್ಕರ ಅವರೆಲ್ಲರ ಅಭಿಪ್ರಾಯ ತಕ್ಕಂತೆ ನಾನು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂತಾಗಲೇ ಭಾಳ ಜನಕ್ಕೆ ಸ್ಪಷ್ಟ ಆಯಿತು ಈಶ್ವರಪ್ಪ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅಂತ. ಆದರೂ ಕೂಡ ಮಾನ್ಯ ರಾಘವೇಂದ್ರರವರು ಯಡಿಯೂರಪ್ಪನವ್ರ ಮಗ, ಮಾನ್ಯ ವಿಜೇಂದ್ರರವರು ಯಡಿಯೂರಪ್ಪನವ್ರ ಮಗ, ಯಡಿಯೂರಪ್ಪನವರು ಇವತ್ತಿಗೂ ಹೇಳ್ತಾ ಇದ್ದಾರೆ ಅವರಿಗೆ ಕೇಂದ್ರ ನಾಯಕರು ಒಪ್ಪಿಸ್ತಾರೆ, ಅವ್ರು ವಾಪಸ್ ತಗೋತಾರೆ ಅಂತ. ಈಗ ಏನು ನೀವು ಕೇಳಿದ್ರಿ ಈ ಪ್ರಶ್ನೆ, ದಿನೇ ನಿಮಗೆ ಬೆಂಬಲ ಹೆಚ್ಚಾಗ್ತಾ ಇದೆ, ನಿಮಗೆ ಧೈರ್ಯ ಜಾಸ್ತಿ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀರಿ. ಅನೇಕರು ಇನ್ನೂ ಹೇಳ್ತಾ ಇರೋದೇನು ಅಂದರೆ, ನೀವು ನಾಮಪತ್ರವನ್ನು ಸಲ್ಲಿಸೋಂಥ ದಿನಕ್ಕೆ ನಾವೆಲ್ಲರೂ ಬರ್ತೇವೆ ಅಂದರೆ ಇವ್ರು ಮಾಡ್ತಾ ಇರೋಂಥ ಅಪಪ್ರಚಾರ ಇದೆಯಲ್ಲ, ಯಡಿಯೂರಪ್ಪ, ವಿಜೇಂದ್ರ, ರಾಘವೇಂದ್ರ ಅಪ್ಪ ಮಕ್ಕಳು, ಅದನ್ನು ಇನ್ನೂ ಕೂಡ ಅಮಿತ್ ಶಾರು, ಮೋದಿಯವರು ಕರೆದು ಒಪ್ಪಿಸ್ಬಿಡ್ತಾರೆ ಅನ್ನೋಂಥ ಭಾವನೆಯನ್ನು ಭಾಳ ಜನ ಇದ್ದಾರೆ. ಅವರು ಕುತಂತ್ರ ರಾಜಕಾರಣ ಇದು, ಷಡ್ಯಂತ್ರ ರಾಜಕಾರಣ ಇದು. ವಾಪಸ್ ತಗೋತಾರೆ, ಗ್ಯಾರಂಟಿ ಒಪ್ಪಿಸ್ತಾರೆ. ಯಾವ ಕಾರಣಕ್ಕೂ ನಾನು ಯಾವುದೇ ಷಡ್ಯಂತ್ರಕ್ಕೂ ಬಲಿ ಆಗಲ್ಲ. ಎಲ್ಲ ಹಿರಿಯರಿಗೂ ನಾನು ಮನದಟ್ಟು ಮಾಡಿದ್ದೀನಿ, ಯಾವಗೋಸ್ಕರ ಚುನಾವಣೆಗೋಸ್ಕರ ನಾನು ನಿಲ್ತಿದ್ದೀನಿ ಅಂತ. ಈ ಚುನಾವಣೆ ನಾನು ಸ್ಪರ್ಧೆ ಮಾಡ್ತೇನೆ, ಗೆಲ್ತೇನೆ ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಕೈ ಎತ್ತಿದ್ದೇನೆ.